ವಾಣಿವಿಲಾಸ್ ಆಸ್ಪತ್ರೆಯಲ್ಲಿ ಚಿನ್ನದ ಸರವನ್ನ ಕಳವು ಮಾಡಿದಂತಹ ಒಂದು ಪ್ರಕರಣ ನಡೆದಿದೆ. ಆದರೆ ಇಲ್ಲಿ ಖದೀಮ ಕಳ್ಳತನ ಮಾಡುವಂತಹ ಸಂದರ್ಭದಲ್ಲಿ ಆತ ತೋರಿಸಿರುವಂತಹ ಚಾಲಾಕಿತನ ಬಯಲಾಗಿದೆ. ಯಾವ ರೀತಿಯಾಗಿ ಆತ ಕಳ್ಳತನವನ್ನ ಮಾಡಿದ್ದಾನೆ ಅಂತ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಸ್ಪತ್ರೆಯ ನರ್ಸ್ ಅಂತ ಆತ ಹೇಳ್ಕೊಂಡು ಇಂಜೆಕ್ಷನ್ ಕೊಡೋದಾಗಿ ಈ ಕೃತ್ಯವನ್ನ ಎಸಗಿದ್ದಾನೆ ಅಂತ ಹೇಳಿ ತಿಳಿದು ಬಂದಿದೆ. ಕುತ್ತಿಗೆಗೆ ಇಂಜೆಕ್ಷನ್ ಕೊಡಬೇಕು, ಸರ ತೆಗಿರಿ ಅಂತ ಮೊದಲಿಗೆ ಆ ಕಳ್ಳ ಹೇಳಿದಾನಂತೆ. ಈ ವೇಳೆ ಸರ ತೆಗೆದಂತಹ ಸಂದರ್ಭದಲ್ಲಿ ಗರ್ಭಿಣಿ ನಳಿನಾ ಅನ್ನೋರು ಈ ರೀತಿಯಾಗಿ ಸರವನ್ನ ಕಳೆದುಕೊಂಡಿರುವಂತವ್ರು ಅವರಿಗೆ ಕುತ್ತಿಗೆಗೆ ಇಂಜೆಕ್ಷನ್ ಕೊಡ್ತೀರಿ, ನಿಮ್ಮ ಸರ ತೆಗಿರಿ ಮೇಡಮ್ ಅಂದಾಗ ಅವರು ಅದನ್ನ ತನ್ನ ಹಾಸಿಗೆಯ ದಿಂಬಿನ ಕೆಳಗೆ ಇಟ್ಟಿದ್ರು ಅಂತ ಹೇಳಿ ತಿಳಿದು ಬಂದಿದೆ. ಆಗ ಗರ್ಭಿಣಿ ನಳಿನಾ ಅವರ ಕುತ್ತಿಗೆಗೆ ಸುಮ್ಮನೆ ಒಂದು ಸಿರಿಂಜಿನಿಂದ ಚುಚ್ಚಿ ಸರ ಸಮೇತ ಎಸ್ಕೇಪ್ ಆಗಿದ್ದಾನೆ ಖದೀಮ ಅಂತ ತಿಳಿದು ಬಂದಿದೆ. ಹಾಗೆ ಕೆಲ ನಿಮಿಷದ ನಂತರದಲ್ಲಿ ದಿಂಬಿನ ಕೆಳಗೆ ನಳಿನಾ ಅವರು ನೋಡಿದಂತಹ ಸಂದರ್ಭದಲ್ಲಿ ಅಲ್ಲಿ ಅವರು ಇಟ್ಟಿದ್ದಂತಹ ಸರ ಮಾಯವಾಗಿದೆ. ಸೊ ನಿನ್ನೆ ಸಂಜೆ 7:45ರಿಂದ 8 ಗಂಟೆ ಸಂದರ್ಭದಲ್ಲಿ ನಡೆದಿರುವಂತಹ ಪ್ರಕರಣ ಇದು. ಕೃತ್ಯದ ಬಳಿಕ ಆರೋಪಿ ಹೊರ ಹೋಗಿರೋದು ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ವಾಣಿವಿಲಾಸ್ ಆಸ್ಪತ್ರೆಯಲ್ಲಿ ಅಳವಡಿಸಿದಂತಹ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಕೃತ್ಯಕ್ಕೆ ಮೊದಲು ವೈಟ್ ಶರ್ಟ್ ಮೇಲೆ ಚೆಕ್ಸ್ ಶರ್ಟ್ ಅನ್ನ ಹಾಕೊಂಡಿದ್ದ ಅಂತ ತಿಳಿದು ಬಂದಿದೆ. ಕೃತ್ಯದ ಬಳಿಕ ವೈಟ್ ಶರ್ಟ್ ನ ಕವರ್ ಆಗುವಂತಹ ರೀತಿಯಲ್ಲಿ ರೆಡ್ ಶರ್ಟ್ ಅನ್ನ ಆತ ಧರಿಸಿದ್ದ ಅಂತ ಹೇಳಿ ತಿಳಿದು ಬಂದಿದೆ. ಸಿಸಿಟಿವಿ ದೃಶ್ಯವನ್ನು ಆಧರಿಸಿ ಸ್ಥಳಗಳನ್ನಿಗಾಗಿ ಈಗ ಪೊಲೀಸರು ಶೋಧ ಕಾರ್ಯವನ್ನ ನಡೆಸ್ತಾ ಇದ್ದಾರೆ. ನರ್ಸ್ಗಳು ಡ್ಯೂಟಿಯನ್ನ ಚೇಂಜ್ ಮಾಡ್ಕೊಳ್ಳುವಂತಹ ಸಂದರ್ಭದಲ್ಲಿ, ಅಂದ್ರೆ ಶಿಫ್ಟ್ ಚೇಂಜ್ ಆಗುವಂತಹ ಸಂದರ್ಭದಲ್ಲಿ ಆ ಸಮಯವನ್ನ ನೋಡಿಕೊಂಡು ಈ ಖದೀಮ ಈ ರೀತಿಯಾದಂತಹ ಕೃತ್ಯವನ್ನ ಎಸಗಿದ್ದಾನೆ. ಈಗ ಸದ್ಯ ಪೊಲೀಸರಿಂದ ವಾಣಿವಿಲಾಸ್ ಆಸ್ಪತ್ರೆಯ ಸಿಬ್ಬಂದಿಯನ್ನು ಕೂಡ ವಿಚಾರಣೆ ಮಾಡಲಾಗ್ತಾ ಇದೆ ಅಂತ ಹೇಳಿ ತಿಳಿದು ಬಂದಿದೆ. ವಿವಿಪುರಂ ಠಾಣೆಯ ಪೊಲೀಸರಿಂದ ಆಸ್ಪತ್ರೆ ಸಿಬ್ಬಂದಿ ವಿಚಾರಣೆ ಆಗ್ತಾ ಇದೆ. ಹೆರಿಗೆಗೆ ಅಂತ ಆಸ್ಪತ್ರೆಗೆ ದಾಖಲಾಗಿದ್ರು ಕಗಲಿಪುರ ನಿವಾಸಿ ನಳಿನಾ ಅವರ ಸರವನ್ನ ಈಗ ಕದ್ದು ಪರಾರಿಯಾಗಿದ್ದಾನೆ ಖದೀಮ. ಹೀಗಾಗಿ ಈಗ ಆಸ್ಪತ್ರೆಗೆ ಸೇರುವಂತಹ ದಾಖಲಾಗುವಂತಹ ಮಹಿಳೆಯರು ನರ್ಸ್ಗಳನ್ನು ಕೂಡ ಒಂದು ಹಂತದಲ್ಲಿ ಇವ್ರು ನರ್ಸ್ ಹೌದೋ ಅಲ್ವೋ ಅನ್ನುವಂಥ ರೀತಿಯಲ್ಲಿ ಅನುಮಾನದಿಂದ ನೋಡುವಂತಹ ಫಜಿತಿಯನ್ನ ತಂದೊಡ್ಡಿದ್ದಾನೆ ಈ ಖದೀಮ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಷ್ಣು ಪ್ರಸಾದ್. ವಿಷ್ಣು, ಈಗ ಈತ ಅನುಸರಿಸಿರುವಂತಹ ಮಾರ್ಗನೇ ಮೊದಲು ಹೇಳಿದಾಗೆ ನರ್ಸ್ಗಳನ್ನು ಕೂಡ ಒಂದು ಹಂತದಲ್ಲಿ ಹೌದೋ ಅಲ್ವೋ ಅನ್ನುವಂಥ ರೀತಿಯಲ್ಲಿ ಅನುಮಾನ ಹುಟ್ಟಿಸುವಂತೆ ಮಾಡಿಬಿಟ್ಟಿದ್ದಾನೆ ಈ ಖದೀಮ. ಏನಾದ್ರು ಕ್ಲೂ ಇದೆಯಾ? ಸಿಸಿಟಿವಿ ಫುಟೇಜ್ ಮುಖಾಂತರವಾಗಿ ಮುಖಾಚಾರ ಏನಾದ್ರು ತಿಳಿದು ಬರ್ತಾ ಇದೆಯಾ ವಿಷ್ಣು ಪ್ರಸಾದ್? ಮಾಲ್ತೇಶ್, ನಿಜಕ್ಕೂ ನೀವು ಹೇಳ್ದಂಗೆ ಅದು ಇತ್ತೀಚಿನ ದಿನಗಳಲ್ಲಿ ವಾಣಿವಿಲಾಸ್ ಆಸ್ಪತ್ರೆಗೆ ಸಾಕಷ್ಟು ಜನ ಎಂಟ್ರಿ ಕೊಡುವಂತದ್ದು. ಅದರಲ್ಲೂ ಸಹಿತ ಪ್ರತಿದಿನ ಇದು ಏನಕ್ಕೆ ಏನಿಲ್ಲ ಅಂತಂದ್ರೂ 100ರಿಂದ 150 ಜನರು ಹೊಸದಾಗಿ ಎಂಟ್ರಿ ಕೊಡುವಂಥದ್ದು. ಮತ್ತೆ 15ರಿಂದ 20ರಿಂದ 30ಕ್ಕೂ ಹೆಚ್ಚು ಮಂದಿ ಅಲ್ಲಿ ವಾರ್ಡ್ನಲ್ಲಿ ಹೆರಿಗೆ ಆಗುವಂತಹ ಘಟನೆಗಳು ನಡೆಯುತ್ತದೋ ಅದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಮಂದಿ ಬರ್ತಾರೆ. ಅದರಂತೆ ನಿನ್ನೆ ರಾತ್ರಿ ಒಂದು ಘಟನೆ ನಡೆದಿರುವಂತದ್ದು. ರಾತ್ರಿ ಸುಮಾರು 7:45ರಿಂದ 8 ಗಂಟೆ ಮಧ್ಯದಲ್ಲಿ ಈ ಒಂದು ಘಟನೆ ನಡೆದಿದೆ. ಆಸ್ಪತ್ರೆಯ ವಾರ್ಡ್ಗೆ ಅದರಲ್ಲೂ ಸಹಿತ ಆಗಷ್ಟೇ ಹೆರಿಗೆ ಆಗಿ ಬಂದಿರುವಂತಹ ವಾರ್ಡ್ಗೆ ಬಂದು ಮಲಗಿದಂತಹ ಮಹಿಳೆಯರು ರೆಸ್ಟ್ ತಗೊಳ್ತಿರುವಂತಹ ವಾರ್ಡ್ಗೆ ಒಬ್ಬ ಬಂದಿರುವಂತದ್ದು. ಆತ ವೈಟ್ ಶರ್ಟ್ ಅನ್ನ ಹಾಕೊಂಡು ಅದ್ರ ಮೇಲೆ ಒಂದು ಚೆಕ್ ಶರ್ಟ್ ಅನ್ನ ಹಾಕೊಂಡು ತಾನೊಬ್ಬ ಅಲ್ಲಿ ಮೇಲ್ ನರ್ಸ್ ತರ ಬಂದು ಅಲ್ಲಿರುವಂತಹ ಓರ್ವ ನಳಿನಾ ಅಂತ ಹೇಳಿ ಕಗ್ಲಿಪುರ ನಿವಾಸಿ ಅವರ ಬಳಿ ಬಂದಿರುವಂತದ್ದು. ಬಂದು ನಿಮ್ಮ ಕುತ್ತಿಗೆಗೆ ಒಂದು ಇಂಜೆಕ್ಷನ್ ಕೊಡ್ಬೇಕಿದೆ, ನಿಮ್ಮ ಸರವನ್ನು ತೆಗೀರಿ ಅಂತ ಹೇಳಿ ಅವರಿಗೆ ಹೇಳಿದ್ದಾರೆ. ಅದರಂತೆ ಆಕೆ ತನ್ನ ಸರವನ್ನು ತೆಗೆದು ದಿಂಬಿನ ಕೆಳಗೆ ಇಟ್ಟಂತಹ ಸಂದರ್ಭದಲ್ಲಿ ಸುಮ್ಮನೆ ಕುತ್ತಿಗೆಗೆ ಚುಚ್ಚಿದಂಗೆ ಮಾಡಿದಂತಹ ಆರೋಪಿ ಅವರು ದಿಂಬಿನ ಕೆಳಗೆ ಇಟ್ಟಿದ್ದಂತಹ ಸರ ಸಮೇತ ಈಗ ಅಲ್ಲಿಂದ ಪರಾರಿಯಾಗಿದ್ದಾನೆ. ಆದ್ರೆ ಕುತ್ತಿಗೆ ಕಿತ್ತಂತಹ ವೇಳೆಯಲ್ಲಿ ಇಂಜೆಕ್ಷನ್ ಕೊಟ್ಟಿರ್ಬೋದು ಅಂತ ಹೇಳಿ ಅವರು ಕ್ಷಣಕಾಲ ರೆಸ್ಟ್ ಅನ್ನ ಮಾಡಿದ್ರೆ ಅದಾದ ಬಳಿಕ ನೋಡ್ಕೊಂಡಂತಹ ಸಂದರ್ಭದಲ್ಲಿ ಸರದ ಸಮೇತ ಈಗ ಆತ ಪರಾರಿಯಾಗಿರುವಂತದ್ದು. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ವಿವಿಪುರಂ ಪೊಲೀಸ್ ಠಾಣೆಯಲ್ಲಿ ಈಗಾಗಲೇ ಕೇಸ್ ಕೂಡ ದಾಖಲಾಗಿರುವಂತದ್ದು. ಸ್ಥಳಕ್ಕೆ ಇನ್ಸ್ಪೆಕ್ಟರ್ ರಾಜು ಅವರು ಮತ್ತು ಅವರ ಟೀಮ್ ಸಹಿತ ಬಂದು ಪರಿಶೀಲನೆ ನಡೆಸುವಂತಹ ಕೆಲಸವನ್ನು ಕೂಡ ಮಾಡಿದ್ರು. ಈ ವೇಳೆಯಲ್ಲಿ ಸಿಸಿಟಿವಿಯಲ್ಲಿ ಈಗ ಆತನ ಚಹರೆಗಳು ಪತ್ತೆ ಆಗ್ತಿರುವಂತದ್ದು. ಮತ್ತೆ ಈ ಘಟನೆ ನಡೆಯೋದಕ್ಕೆ ಮುಂಚೆ ಆತ ಇನ್ನೊಂದು ಪಕ್ಕದಲ್ಲಿರುವಂತಹ ಇನ್ನೋರ್ವ ಮಹಿಳೆಯ ಬಳಿ ಹೋಗಿ ಇದೇ ರೀತಿ ಕೃತ್ಯವನ್ನು ಎತ್ತಿದ್ದಾನೆ. ಆದ್ರೆ ಆಕೆಯ ಬಳಿ ಡೂಪ್ಲಿಕೇಟ್ ಸರ ಇದ್ದ ಹಿನ್ನೆಲೆಯಲ್ಲಿ ಆಕೆಯನ್ನ ಬಿಟ್ಟು ಪುನಃ ಇವರ ಬಳಿ ಬಂದು ಈ ರೀತಿ ಕೃತ್ಯವನ್ನು ಎಸಗಿರುವಂತದ್ದು. ಇನ್ನ ಅದಾದ ಬಳಿಕ ಸಹಿತ ಯಾವಾಗ ಆ ಸರವನ್ನು ಎತ್ಕೊಂಡು ಆತ ಹೋಗುವಂತ ಸಂದರ್ಭದಲ್ಲಿ ಯಾರೋ ಸಿಸ್ಟರ್ನ ಕರೆಯೋ ರೀತಿ ಸಿಸ್ಟರ್ ಅಂತ ಕೂಕೊಂಡು ಆತ ಮುಂದಕ್ಕೆ ಪಾಸ್ ಆಗಿ ಹೋಗಿದ್ದಾನೆ. ಅದಾದ ಬಳಿಕ ಹೊರ ಬಂದಂತವನು ತನ್ನ ಮೇಲೆ ಚೆಕ್ ಶರ್ಟ್ ಅನ್ನು ಹಾಕಿದ್ದು ಆ ಶರ್ಟ್ ಅನ್ನು ತೆಗೆದು ಅದರ ಮೇಲೆ ರೆಡ್ ಶರ್ಟ್ ಅನ್ನು ಹಾಕಿ ಆ ವೈಟ್ ಒಳಗಡೆ ಹಾಕಿರುವಂತದ್ದು ಈ ಮೇಲ್ ನರ್ಸ್ ಅವರ ತೋಳು ವೈಟ್ ತೋಳು ಇರುತ್ತೆ ಅದನ್ನ ಕಾಣ್ದಂಗೆ ಒಂದು ರೆಡ್ ಶರ್ಟ್ ಇಂದ ಅದನ್ನ ಕವರ್ ಮಾಡ್ಕೊಂಡು ಆತ ಹೊರ ಹೋಗ್ತಾನೆ. ಇದಿಷ್ಟು ದೃಶ್ಯಗಳು ಈಗಾಗಲೇ ಸಿಸಿಟಿವಿಲಿ ಸೆರೆಯಾಗಿರುವಂತದ್ದು. ಈ ದೃಶ್ಯಗಳನ್ನ ಈಗಾಗಲೇ ವಿವಿಪುರ ಠಾಣೆ ಪೊಲೀಸರು ವಶಕ್ಕೆ ಪಡೆದುಕೊಂಡು ಈಗ ಆರೋಪಿಯ ಚಹರೆಗಾಗಿ ಹುಡುಕಾಟ ನಡೆಸಿರುವಂತದ್ದು. ಸದ್ಯ ಅವರಿಗೆ ಸಿಕ್ಕಿರುವಂತಹ ಮಾಹಿತಿ ಪ್ರಕಾರ ಆತ ಗುಂಗುರು ಕೂದಲಿರುವಂತದ್ದು, ಸ್ವಲ್ಪ ಕಪ್ಪಾಗಿರುವಂತದ್ದು, ಜೊತೆಗೆ ಒಂದು ಮೀಡಿಯಂ ಹೈಟ್ ಇರುವಂತಹ ವ್ಯಕ್ತಿ ಕಪ್ಪಾಗಿದ್ದಾನೆ ಅನ್ನೋದನ್ನ ಈಗ ಅಲ್ಲಿರುವಂತವ್ರು ಈಗ ಪೊಲೀಸರಿಗೆ ಮಾಹಿತಿ ನೀಡಿರುವಂತಹ ಅದೇ ಆಧಾರದ ಮೇಲೆ ಪೊಲೀಸರು ಆತನಿಗಾಗಿ ಹುಡುಕಾಟ ನಡೆಸಿರುವಂತದ್ದು. ಓಕೆ, ಥ್ಯಾಂಕ್ ಯು ವಿಷ್ಣು.